ನಮಸ್ಕಾರ. ಇನ್ನೇನು ದಸರಾ ಹಬ್ಬ ಮುಗೀತು ಅಂತ ಅಂತಿದ್ದಂಗೆ ಇವಾಗ ದೀಪಾವಳಿ ಬರ್ತಾ ಇದೆ. ಇದು ಎರಡರ ಮಧ್ಯೆ ಒಂದು ಹಬ್ಬ ಶುರುವಾಗಿದೆ, ಸಿಲ್ಕ್ ಹಬ್ಬ. ನಿಜವಾಗ್ಲೂ ಎಲ್ಲ ಶಾಪ್ಸ್ಗಳು ವಿಸಿಟ್ ಮಾಡಿದೆ. ಕೆಲವೊಂದಷ್ಟು ಕಲೆಕ್ಷನ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಯೂನಿಕ್ ಕಲೆಕ್ಷನ್ಸ್ ಇದೆ. ತುಂಬ ಖುಷಿಯಾಯಿತು ಶಾಪಿಗೆ ಬಂದಿದ್ದು ಮತ್ತು ನೋಡಿದ್ದು. ಆ್ಯಂಡ್ ಈ ಥರದ್ದು ಒಂದು ಕೆಲಸಗಳು ಅಂದರೆ ಕೈಗಾರಿಕೆಗಳು ಇರ್ಬೋದು ಮತ್ತು ಕೈಮಗ್ಗಗಳಿರ್ಬೋದು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಒಂದು ಆಶಯ. ಮತ್ತು ಈ ಸಿಲ್ಕ್ ಅಂತ ಅಂದರೆ ಹೆಣ್ಮಕ್ಳುಗಳಿಗೆ ಆಬ್ವಿಯಸ್ಲಿ ಎಲ್ಲ ಹೆಣ್ಮಕ್ಳುಗಳಿಗೂ ಸೀರೆ ಅಂದರೆ ಮೊದಲನೇದಾಗಿ ತುಂಬಾ ಇಷ್ಟ. ಆ್ಯಂಡ್ ಇಟ್ ಈಸ್ ಲೈಕ್ ಹೆಂಗೆ ಅಂದರೆ ನೆವರ್ ಗೋಸ್ ಔಟ್ ಆಫ್ ದ ಫ್ಯಾಷನ್ ಅನ್ನೋ ಥರ. ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋವರೆಗೂ ಸೀರೆ ಅನ್ನೋ ಕಲೆಕ್ಷನ್ಸು ಯಾರ ಹತ್ರನೂ ಇಲ್ಲ ಅನ್ನೋಂಗೆ ಇಲ್ಲ. ಆಮೇಲೆ ಮತ್ತೆ ಯಾವಾಗಲೂ ಅಷ್ಟೇ ಕಲೆಕ್ಷನ್ಸು ಸಾಕಪ್ಪ ಇಷ್ಟೇ ಅನ್ನೋ ಥರನೂ ಇಲ್ಲ. ಹೊಸದಾಗಿ ಬರ್ತಾ ಇರುತ್ತೆ ಮತ್ತು ಹೊಸ ಹೊಸ ಕಲೆಕ್ಷನ್ಸ್ ಇನ್ನೂ ಬೇಕು ಅಂತಲೇ ಇರುತ್ತೆ, ಬಿಟ್ಟರೆ ಸಾಕು ಅನ್ನೋ ಮೆಂಟಾಲಿಟಿಯಲ್ಲಿ ಯಾವಾಗಲೂ ಇರಲ್ಲ. ಸೊ ಈ ಥರ ಇರೋವಾಗ ಮತ್ತು ಕರ್ನಾಟಕನೇ ನಂಬರ್ 1 ಪ್ರೊಡ್ಯೂಸರ್ ಆಫ್ ಸಿಲ್ಕ್ ಅಂತಲೇ ಹೇಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ಇಂಡಿಯಾ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸಿಲ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ವೆರೈಟೀಸ್ ಆಫ್ ಸುಮಾರು 19 ಸ್ಟೇಟ್ ಅವರು ಬಂದು ಮೋರ್ ದೆನ್ 55 ಶಾಪ್ಸ್ನ ಹಾಕಿದ್ದಾರೆ. ಆ್ಯಂಡ್ ಎಲ್ಲ ಕಡೆನೂ ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಒಂದಕ್ಕಿಂತ ಒಂದು ವಿಭಿನ್ನವಾದ ಅವರವರ ರಾಜ್ಯದ ಒಂದಷ್ಟು ಫೇಮಸ್ ಉತ್ಪನ್ನಗಳನ್ನ ತೊಗೊಂಬಂದಿದ್ದಾರೆ. ಸೊ ಒಂದೇ ರೂಫಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ನಮಗೆ ಅವೈಲೇಬಲ್ ಇರೋವಾಗ ಯಾಕೆ ನಾವು ತೊಗೋಬಾರ್ದು ಅನ್ನೋದು ನನ್ನ ಒಂದಿದು. ಬಟ್ ಎಲ್ಲರೂ ಬನ್ನಿ, ಯಾರು ಮಿಸ್ ಮಾಡಬೇಡಿ. ಇಲ್ಲಿ ಬಂದವರಂತೂ ಡೆಫಿನೆಟ್ಲಿ ನಾನು ನೋಡ್ದಂಗೆ ಸುಮ್ಮನೆ ಅಂತೂ ಹೋಗಲ್ಲ, ಒಂದಷ್ಟು ಕಲೆಕ್ಷನ್ಸ್ ತೊಗೊಂಡು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಿಲ್ಕಲ್ಲೂ ಇವಾಗ ಮಲ್ಬೆರಿ ಇರ್ಬೋದು, ಟಸರ್ ಇರ್ಬೋದು, ಎರಿ ಇರ್ಬೋದು, ಮೊಗ ಇರ್ಬೋದು, ದೀಸ್ ಆರ್ ಆಲ್ ದ ಫೇಮಸ್ ಸಿಲ್ಕ್ಸ್ ಇಲ್ಲಿ ಅವೈಲೇಬಲ್ ಇದೆ. ಮತ್ತು ಇನ್ನೂ ಒಂದಷ್ಟು ಬರೀ ಸಿಲ್ಕ್ ಅಂತಲೇ ಅಲ್ಲ, ಇದ್ರ ಜೊತೆಗೆ ಡೈಲಿ ಯೂಸ್ ಸ್ಯಾರೀಸ್ ಇರ್ಬೋದು, ಜಾರ್ಜೆಟ್ ಇರ್ಬೋದು, ಸಿಲ್ಕ್ ಇರ್ಬೋದು, ಕಾಟನ್ಸ್ ಇರ್ಬೋದು, ಕ್ರೇಪ್ ಇರ್ಬೋದು, ಹೀಗೆ ಪೋಚಂಪಲ್ಲಿ ಡಿಸೈನ್ಸ್ ವೆರಿ ಯುನೀಕ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಹೊಸ ಹೊಸ ಕಲೆಕ್ಷನ್ಸ್ಗಳನ್ನ ಇವರು ತೊಗೊಬಂದಿದ್ದಾರೆ. ಇಟ್ಸ್ ಆಲ್ ಬಿಕಾಸ್ ಆಫ್ ದ ಕ್ರಾಫ್ಟ್ಮನ್ಸ್ ಯಾರು ಅದರ ಹಿಂದೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಕೆಲವೊಂದಷ್ಟು ನೋಡಿದಾಗ ಲೈಕ್ ಒಂದು 40 days 50 days ಹಾಗೆ ಕೆಲಸ ಮಾಡಿದ್ದಾರೆ ಒಂದು ಸೀರೆ ಮಾಡಬೇಕಂತ ಅಂದರೆ. ಸೊ ಅದೆಲ್ಲ ಕಾಣಿಸುತ್ತೆ ಇಲ್ಲಿ ಬಂದು ನೋಡಿದಾಗ. ಆ್ಯಂಡ್ ತುಂಬ ಚೆನ್ನಾಗಿದೆ, ಎಲ್ಲರೂ ಬನ್ನಿ. ಈ ಥರ ಒಂದು ಸೇಲ್ನ ಮಿಸ್ ಮಾಡ್ಕೊಬೇಡಿ. ಆ್ಯಂಡ್ ಸೀರೆ ಅಂತ ಅಂದ್ರೇ ನಮ್ಮ ಒಂದು ಸಂಸ್ಕೃತಿ ಮತ್ತು ಪರಂಪರೆನ ಹೆಚ್ಚು ಮಾಡೋ ಅಂಥದ್ದು. ಸಿಲ್ಕ್ ಅಂದರೆ ಇನ್ನೂ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು, ಒಂದು ಲಕ್ಸುರಿಯಸ್ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ಈ ಸೀರೆಗಳನ್ನ ಮತ್ತು ಮುಂದಿನ ಪರಂಪರೆ ಅಂದರೆ ಈ ಪರಂಪರೆ ಮತ್ತು ನಮ್ಮ ಸಂಸ್ಕೃತಿನ ಮುಂದಿನ ಪೀಳಿಗೆಗಳಿಗೂ ಇಂಟ್ರೊಡ್ಯೂಸ್ ಮಾಡಬೇಕಾಗಿರೋದು ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ. ಸೊ ಆ ಒಂದು ಕಾರಣಕ್ಕಾಗಿ ದಯವಿಟ್ಟು ಎಲ್ಲರೂ ಬಂದು ಹೆಚ್ಚು ತೊಗೊಂಡಾಗಲೇ ಈ ಒಂದು ಸೀರೆ ಪ್ರತಿಯೊಬ್ಬರಿಗೂ ಪರಿಚಯ ಆಗೋದು. ಸೊ ಈ ಥರ ಒಂದು ಕಲೆಕ್ಷನ್ಸ್ ಬಂದಾಗ ಯಾರೂ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಮೈಸೂರು ಅಷ್ಟೇ ಅಲ್ಲ, ಮೈಸೂರು ಬಿಟ್ಟು ಹೊರ ಡಿಸ್ಟ್ರಿಕ್ಸ್ಗಳಲ್ಲಿ ಯಾರ್ಯಾರು ಇದ್ದೀರಾ, ಸೊ ದಯವಿಟ್ಟು ಎಲ್ಲರೂ ಬನ್ನಿ, ಒಂದು ಸತಿ ವಿಸಿಟ್ ಮಾಡಿ. ಐ ಆಮ್ ಶೋರ್ ಯಾರೂ ಹಾಗೆ ಹೋಗಲ್ಲ. ಸೊ ಎಲ್ಲರೂ ಸ್ಯಾರೀಸ್ ಏನಾದ್ರು ಪರ್ಚೇಸ್ ಮಾಡ್ಕೊಂಡು ಹೋಗ್ತೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಥರ ಉತ್ಸವಗಳು ಆಯೋಜಿಸಿದರಂತಹ ಆಯೋಜಕರಿಗೂ ಅಭಿನಂದನ್ ಸರ್ಗೂ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಸೇಲು 15th ನಡೆಯುತ್ತೆ. ಬೆಳಿಗ್ಗೆ 10 o'clock ಬೆಳಿಗ್ಗೆ 10 o'clock 8:30 ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ವಿಸಿಟ್ ಮಾಡಿ ಆ್ಯಂಡ್ ಸ್ಯಾರಿ ತೊಗೊಂಡು ಹೋಗಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಎಲ್ಲರಿಗೂ. ಭವ್ಯ ಮೇಡಮ್ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಇದ್ರ ಬಗ್ಗೆ, ಎಕ್ಸಿಬಿಷನ್ ಬಗ್ಗೆ. ಏನಪ್ಪ ಅಂತಂದರೆ ನಾವು ಈಗೇನು ದೀಪಾವಳಿ ಹಬ್ಬವನ್ನು ಒಂದು ಮನದಲ್ಲಿ ಇಟ್ಕೊಂಡು ನಮ್ಮ ಒಂದು ವ್ಯೂವರ್ಸ್ನ ನಾವು ಈ ಒಂದು ನಂಜರಾಜ್ ಬೌದ್ಧ ಛತ್ರದಲ್ಲಿ ಇಂದಿನಿಂದ ನಾವು ಒಂದು ಮೇಳವನ್ನು ಉದ್ಘಾಟನೆಯನ್ನು ನಾವು ನಡೆಸಿದ್ದೇವೆ. ಈ ಮೇಳ ಇದೇ ತಿಂಗಳು 15ನೇ ತಾರೀಕುವರೆಗೆ ನಂಜರಾಜ್ ಬೌದ್ಧ ಛತ್ರದಲ್ಲಿ ಗ್ರಾಹಕರಿಗೆ ತೆರೆದಿರುತ್ತದೆ. ಈ ಒಂದು ಮೇಳದಲ್ಲಿ ಮೇಡಮ್ ಹೇಳಿದಾಗೆ ಒಂದು 19 ರಾಜ್ಯದಿಂದ ಒಂದು 50 ಮಳಿಗೆಗಳಲ್ಲಿ ರೇಷ್ಮೆ ಸೀರೆ ಉತ್ಪಾದಕರು ಇಲ್ಲಿ ಬಂದಿದ್ದಾರೆ. ಹಾಗೆ ಏನಪ್ಪ ಅಂತಂದರೆ ದೀಪಾವಳಿ ಹಬ್ಬಕ್ಕೆ ಮತ್ತು ದೀಪಾವಳಿ ಹಬ್ಬ ಆದ ನಂತರ ಒಂದು ಮದುವೆ ಸಮಾರಂಭಗಳಿಗೆ ರೇಷ್ಮೆ ಸೀರೆ ಕೊಳ್ಳುವ ಒಂದು ಅವಕಾಶವನ್ನು ಗ್ರಾಹಕರಿಗೆ ಮತ್ತು ಮೈಸೂರಿನ ಜನತೆಗೆ ಮತ್ತು ಮೈಸೂರಿನ ಸುತ್ತಮುತ್ತ ಇರೋ ಜಿಲ್ಲೆಗಳ ಗ್ರಾಹಕರಿಗೆ ಅಭಿವೃದ್ಧಿ ಸಂಸ್ಥೆ ಈ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸುಧಾ ಬನ್ನಿ. ಮತ್ತು ದಸರಾ ಹಬ್ಬದ ಪ್ರಯುಕ್ತ ಪ್ರವಾಸಿಗರು ಸುಧಾ ಮೈಸೂರಿನಲ್ಲಿದ್ದಾರೆ. ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ, ಒಂದು ಅತ್ಯುನ್ನತ ಮತ್ತು ಗುಣಮಟ್ಟವುಳ್ಳ ಈ ಒಂದು ಮೇಳಕ್ಕೆ ವಿಸಿಟ್ ಕೊಟ್ಟು ನಮ್ಮ ಉತ್ಪಾದಕರನ್ನು ಎಂಕರೇಜ್ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಇಲ್ಲ ಸರ್, ಅದರಲ್ಲಿ ಏನಿರ್ತದೆ ಅಂತಂದರೆ ದಸರಾದಲ್ಲಿ ತುಂಬ
ಇವೆಂಟ್ಗಳಿರ್ತದೆ, ಯುವ ದಸರಾ ಇರ್ಬೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು. ಆ ಟೈಮಲ್ಲಿ ಏನಪ್ಪ ಅಂತಂದರೆ ಕಸ್ಟಮರ್ಸು ಅದನ್ನ ನೋಡೋಕ್ಕೆ ವರ್ಷಾನುಗಟ್ಟಲೆ ಕಾಯ್ಕೊಂಡು ಕುಂತಿರ್ತಾರೆ. ಆ ಟೈಮಲ್ಲಿ ಈ ಥರ ಒಂದು ಮೇಳಗಳಿಗೆ ವಿಸಿಟ್ ಕೊಡೋದು ಕಡಿಮೆ ಇರ್ತದೆ. ಮತ್ತು ನವರಾತ್ರಿ ಹಬ್ಬ ಇರೋದ್ರಿಂದ ಮನೆಯಲ್ಲಿ ಪೂಜೆ ಪುರಸ್ಕಾರಗಳಕ್ಕೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ಈಗ ಎಲ್ಲರೂ ಫ್ರೀ ಆಗೋರೆ. ಈಗ ದೀಪಾವಳಿ ಹಬ್ಬಕ್ಕೆ ಅಂತಲೇ ಪರ್ಚೇಸ್ ಮಾಡುವಂಥ ಒಂದು ಗುರಿ ಇಟ್ಕೊಂಡಿದ್ದಂಥವ್ರು ಈ ಮೇಳಕ್ಕೆ ಬಂದು ದಯವಿಟ್ಟು ಎಂಕರೇಜ್ ಮಾಡಬೇಕು ಅಂತ ನನಗೆ. ಎಲ್ಲ ಇದೆ, ಜಮ್ಮು ಕಾಶ್ಮೀರ ಇದೆ, ಕಾಶ್ಮೀರ ಟು ಕನ್ಯಾಕುಮಾರಿ ಅಂತ ನಾವು ಹೇಳ್ತೀವಿ. ಅಂದರೆ ಎಲ್ಲೆಲ್ಲಿ ರಾಜ್ಯದಲ್ಲಿ ಸಿಲ್ಕ್ನ ಉತ್ಪಾದನೆ ಮಾಡ್ತಾರೆ ನಮ್ಮಲ್ಲಿ ಕೆಲವೊಂದು ನಾರ್ತ್ ಈಸ್ಟ್ ಬಿಟ್ಟು ಈ ಸಲ ನಾರ್ತ್ ಈಸ್ಟಿಂದನೂ ಒಂದು ಮಳಿಗೆ ಬಂದೈತೆ ಫಸ್ಟ್ ಟೈಮು. ಅಂದರೆ ಅಲ್ಲಿದ್ದು ಒಂದು ಮುಗಾ ಸಿಲ್ಕ್ ಅಂತ ತಗೊಂಡು ಬಂದವ್ರೆ. ಹಾಗೆ ಅರೌಂಡು ಲಾಸ್ಟ್ ಟೈಮ್ ಒಂದು 16 ಸ್ಟೇಟ್ ಇತ್ತು, ಈ ಸಲ 19 ಸ್ಟೇಟಿಂದ ಪ್ರಾಡಕ್ಟ್ ತೊಗೊಂಬಂದವ್ರೆ. ತುಂಬ ಚೆನ್ನಾಗಿದೆ. ಅಂದರೆ 1000ಇಂದ ಸ್ಟಾರ್ಟ್ ಆಗ್ತದೆ, ಅಪ್ ಟು 1,20,000 ರೂಪಾಯಿವರೆಗಿದೆ. ತುಂಬ ಚೆನ್ನಾಗಿದೆ ಸರ್. ಇದು ನಮ್ಮದು ಮೈಸೂರಿನಲ್ಲಿ ಅರೌಂಡ್ ಒಂದು 130 ಎಬೋ ಆಗಿದೆ. ಥ್ರೂಔಟ್ ಇಂಡಿಯಾದಲ್ಲಿ ಅರೌಂಡ್ 3000 ಮೇಳ ಆಗಿದೆ ಸರ್. ತುಂಬ ಚೆನ್ನಾಗಿದೆ ಗ್ರಾಹಕರದು. ಯಾಕೆಂದರೆ ಮೈಸೂರಲ್ಲಂತೂ, ಅದರಲ್ಲೂ ಚಾಮರಾಜನಗರ ಮತ್ತು ಮಂಡ್ಯ, ಬೆಳಗ್ಗೆನೂ ಅಷ್ಟೇ ಮಂಡ್ಯದಿಂದೆಲ್ಲ ಬಸ್ಸಲ್ಲಿ ಬಂದಿದ್ದಾರೆ ಆ್ಯಕ್ಚುಲಿ. ಮತ್ತು ಹಾಸನ್ನು, ಮಡಿಕೇರಿ ತುಂಬ ಒಳ್ಳೆ ಗ್ರಾಹಕರು ಅವರು ಆ್ಯಕ್ಚುಲಿ. ಯಾಕೆಂದರೆ ಅವರು ಈ ಒಂದು ಮೇಳನೇ ಡಿಪೆಂಡ್ ಆಗೋರೆ. ಎಗೇನ್ 3 ಮಂತ್ಸ್ಗೆ ಒಂದ್ಸಲ ನಾವು ಬರ್ತಾನೆ ಇರ್ತೀವಿ. ಅವ್ರ ಜೊತೆ ಒಂದು ಒಳ್ಳೆ ಬಾಂಧವ್ಯನ ನಮ್ಮ ಒಂದು ವ್ಯೂವರ್ಸ್ ತುಂಬ ಚೆನ್ನಾಗಿ ಇಟ್ಕೊಂಡ್ರೆ. ಅವ್ರು ಬರೋಕ್ಕಿಂತ ಮುಂಚೆ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡ್ಕೊಂಡೇ ಬರ್ತಾರೆ. ಗ್ರಾಹಕರು ಬರ್ತಾ ಇರ್ತಾರೆ ಆ್ಯಕ್ಚುಲಿ ಸರ್. ದೀಪಾವಳಿಗೋಸ್ಕರ ಅಪ್ ಟು 40% ಡಿಸ್ಕೌಂಟ್ನ ನೇರವಾಗಿ ಕೊಡ್ತಾವ್ರೆ ಸರ್ ಆ್ಯಕ್ಚುಲಿ.